ಅಥವಾ ಮಧ್ಯದಾರಿಯಲ್ಲಿ ವಾಪಸ್ ಬಂದು ಮಧ್ಯ ದಾರಿಯಲ್ಲಿ ಮರಳಿ ಬರುವಂತ ನೋಡಿ ಸಮಯ ನನಗಾಗಿ ಕಾದು ಕುಳಿತು ಅದಕ್ಕೆ ಬರಬೇಕಾಯಿತು. ಅಂತ ಮಹತ್ವದ ಕೆಲಸವೇನಿತ್ತು? ಭಾರಿ ಮಹತ್ವದ ಕೆಲಸ ಇದೆ. ಆದ್ರೆ ಬರುವಂತ ತಾನೇ ಏನಂತ ಅರ್ಥವಾಗುತ್ತೆ. ಆದ್ರೆ ಮೇಷ್ಟ್ರು ನಮ್ಮನ್ನು ಬಿಟ್ಟು ಅಂಗಡಿ ಹೋಗಿದ್ದಾರೆ. ಹೌದು, ಇದೀಗ ನನಗ ರವಿ ಹೇಳಿದ. ಪಾಪ ಆಶೆ ಅಣ್ಣತನಾಗಿ ಬಿಟ್ಟರು. ಲತಾ, ಅವರವರ ಆಯುಷ್ಯ ಮುಗಿದ ಮೇಲೆ ಎಲ್ಲರ ಪರಶುವನ ಪದತಲಕ್ಕೆ ಶರಣಾಗಲಿದೆ. ಅದಕ್ಕೆ ಯಾರೇನೂ ಮಾಡಲು ಸಾಧ್ಯವಿಲ್ಲ. ಆದರೂ ಆಷಾಢ ಬಾಳಿ ಬಂದು ದಾರಿ ತೋರುವುದು ನಮ್ಮ ಕರ್ತವ್ಯವಲ್ಲವೇ? ಹೌದು, ದಾರಿ ತೋರದೆ ಇಲ್ಲ. ಯಾಕಂದ್ರೆ ಆ ಹಿರಿದಾದ ಹೊಣೆ ನಿಮಗೆ ಸೇರಿದೆ. ಈಗ ಯಾವ ದೊಡ್ಡ ಕೆಲಸ ಮಾಡೋಣ? ಇಷ್ಟು ನೀನು ಮನಸ್ಸಿಗೆ ಹಚ್ಚಿಕೊಂಡಿರುವೆ? ಹಾಗಲ್ಲ ನೋಡಿ, ಆ ಗುರುಮೂರ್ತಿಗಳು ವಿದ್ಯಾದಾನ ಮಾಡಿ ನಮ್ಮನ್ನು ಬುದ್ಧಿ ಜೀವಿಗಳನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಪಾಪ ಆ ಸರಳ ಮಹಿಳೆ ತುಂಬಾ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಅವಳ ಬಾಳು ಒಳ್ಳೇದಾದ್ರೆ ಆ ಗುರುಜಿ ಆತ್ಮಕ್ಕೆ ಶಾಂತಿ ಅಂತ ನಾ ತಿಳ್ಕೊಂಡಿದ್ದೇನೆ. ಅವರು ನಿನಗೂ ಹೇಗೆ ಗುರುಗಳು, ನನಗೂ ಹೇಗೆ ಗುರುಗಳು. ಅಷ್ಟೇ ಅಲ್ಲ, ನಮ್ಮ ತಂದೆಯ ಸ್ನೇಹಿತರು ಅಂದಾಗ ಅವರ ಮಗಳು ಆಗು ಹೋಗುಗಳ ಬಗ್ಗೆ ಚಿಂತಿಸದಿರಲು ಅದೀಗೆ ಸಾಧ್ಯ. ಏನಾದರೊಂದು ದಾರಿ ತೋರಿದರಾಯ್ತು. ಏ ಲತಾ, ಇರಲಿ ಬಾ, ಇಲ್ಲಿಯೇ ಊಟ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲೇ ಊಟ ಮಾಡ್ತೀನಿ. ಆದ್ರೆ ನೀವು ನನ್ನದೊಂದು ಮಾತು ನಡೆಸ್ಕೊಟ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡ್ತೀನಿ. ಯಾಕೆ ಲತಾ, ಇವತ್ತು ಏನೇನೋ ವಿಚಿತ್ರವಾಗಿ ಮಾತನಾಡುತ್ತಿದೆಯಲ್ಲ? ವಿಚಿತ್ರ ಏನೂ ಇಲ್ಲ. ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ? ಹೇಳಿ ದಯಾನಂದ್. ಲತಾ, ನಿನಗೇನಾದರೂ ಹುಚ್ಚಿಡಿಯುತ್ತೇನೆ ಎಂದು ಇಲ್ಲದ ಪ್ರಶ್ನೆ ಹಿಂದೆ ಇದೆ. ನೋಡು ಲತಾ, ಈ ದಯಾನಂದನ ಒಂದು ಹೃದಯದ ತುಂಡು ನೀನು. ನನ್ನ ಜೀವದುಸಿರು. ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟ ಮೇಲೆ ಯಾರನ್ನು ಪ್ರೀತಿಸುವುದಲ್ಲ, ಮುಂದಾದರೂ ಪ್ರೀತಿ ಮಾಡುವುದೇ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ನಿಮಗೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಯಾ? ಜೀವನ ಸಂಗಾತಿಯ ಮೇಲೆ ವಿಶ್ವಾಸ ನಂಬಿಕೆ ಇಡದೆ ಮೇಲಿಡಲಿ. ಹಾಗಾದ್ರೆ ನಾನು ಪ್ರೀತಿಯಿಂದ ನಿಮಗೇನಾದ್ರೂ ಮೋಸ ಮಾಡಿ ವಿಷ ಕೊಡ್ತಿದ್ರೆ ನೀವೇನು ಮಾಡ್ತೀರಾ? ಮಾತು ಬೆಳೆಸಬೇಡ. ಉಳಿಸಬೇಕೆಂಬ ಆಸೆ ಇದ್ದರೆ ಈ ಕ್ಷಣವೇ ಕುಡಿಸಿಬಿಡು. ನನ್ನ ಪ್ರೀತಿಯ ಪ್ರೇಷ ಕೊಟ್ಟ ಕಾಲಕ್ಕೆ ಅಮೃತವೆಂದು ನಾನು ಭಾವಿಸಿ ಕುಡಿಯುತ್ತಿದ್ದೇನೆ. ಈ ದಯಾನಂದ ಅಜ್ಜುಪುರಕ ಹೇಳಿ ಜೀವಗಲ್ಲ ಎಂದು ಸಾರುವೆಯಂತೆ. ಅರ್ಥವಾಗುತ್ತೆ ಜನ, ಅರ್ಥವಾಗುತ್ತೆ. ನನ್ನ ಮೇಲೆ ನೀವಿಟ್ಟ ಪ್ರೀತಿ ಎಂತದು ಅಂತ ಅರ್ಥವಾಗುತ್ತೆ. ಆ ಪ್ರೀತಿಯ ಬಳ್ಳಿಗೆ ನಾನು ಬಿಸಿ ನೀರಿನಿಂದ ಎರಚಿ ಬಾಡಿ ಬದುವಂತೆ ಮಾಡಿದ್ರಿ. ಹಾಗಾಗಿ ನೀವೇನ್ ಮಾಡುತ್ತಾ? ಸುಮ್ಮನೆ ಹೊತ್ತು ನನಗೆ ಕಣ್ಣೀರು ತರಿಸಬೇಡ. ಆದುದ್ದಾದರೂ ಏನು, ಸಮಾಧಾನದಿಂದ ಸ್ಪಷ್ಟವಾಗಿ ಹೇಳುತ್ತ. ಸಮಾಧಾನದಿಂದ ನಾನು ಹೇಳಿದ್ರು ಅದನ್ನು ಸಹಿಸುವ ಸಹನ ಶಕ್ತಿ ನಿಮ್ಮಲ್ಲಿ ಇಲ್ಲದೆ ನಿಮ್ಮಲ್ಲಿ ಇಲ್ಲ. ನೀನು ಈ ರೀತಿ ಅಳತ ಸಂಕಟ ಪಟ್ಟರೆ ನನಗೆ ಅರ್ಥವಾಗಬೇಕು. ದಯಾನಂದ್, ಅರ್ಥ ಅನರ್ಥವಾಗಿ ಹೋಯ್ತು. ನೋಡಿ, ನೀವೀಗ ನನ್ನ ಮಾತನ್ನು ನಡೆಸ್ಕೊಡ್ತೀನಿ ಅಂತ ನನಗೆ ವಚನ ಕೊಟ್ರೆ ಮಾತ್ರ ಅದು ಏನಂತ ನಾನು ಹೇಳ್ತೀನಿ. ನೀವು ನನಗೆ ವಚನ ಕೊಡ್ತೀರಾ? ಎಂತ ಉಚ್ಚಿಯೇ ನೀನು. ಈ ದಯಾನಂದ, ಈ ಸಿರಿ ಸಂಪತ್ತು, ಆಸ್ತಿ ಅಂತಸ್ತು ಎಲ್ಲವೂ ನಿನ್ನದೊಂದಾಗ ನಿನ್ನದೊಂದು ಮಾತು ನಡೆಸಿಕೊಡಲಾರದಷ್ಟು ಕಟುಕನಲ್ಲ ಈ ದಯಾನಂದ. ಏನಿದ್ದರೂ ನಿಸ್ಸಂಕೋಚವಾಗಿ ಕೇಳು. ಮೊದಲೇ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಕಲ್ಲು ಮನಸ್ಸು ಮಾಡಿಕೊಂಡು ವಾತ್ಸಲ್ಯ, ಪ್ರೀತಿ, ಪ್ರೇಮ, ಕರುಣೆ, ಮಮತೆ ಇದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ವಚನ ಪಾಲಿಸುವ ನೋಡು ನೀವಾಗಬೇಕು. ದಿಟ್ಟ ಪುರುಷ ನೀವು ಆಗ್ಬೇಕನ್ನೋದೇ ನನ್ನ ಇಲ್ಲವಾದ್ರೆ ಲತಾ, ನನ್ನ
ನಡೆಸಿಕೊಡುತ್ತೇನೆ, ಆಯ್ತೆ? ಸತ್ಯವಾಗ್ಲೂ ನನ್ನ ಮಾತನ್ನ ಖಂಡಿತವಾಗಿ ನೀವು ನಡ್ಸ್ಕೊಳ್ತೀರಾ? ಹೇಳಿದ್ದಾರೆ ನನ್ನ ಎತ್ತಪ್ಪನ ಸಾಕ್ಷಿಯಾಗಿ ನಿನ್ನ ಪವಿತ್ರ ಪ್ರೇಮ ಸಾಕ್ಷಿ ನಿನ್ನ ಮಾತು ನಡೆಸಿಕೊಡುತ್ತೇನೆ. ಹಾಗಾದ್ರೆ ನೋಡಿ, ಈ ಕಾಗದವನ್ನು ಓದಿ ಅದರಲ್ಲಿ ಬಂದಿರೋ ವಿಷಯವನ್ನು ತೆಗೆದುಕೊಂಡು ಒಂದು ನಿರ್ಣಯಕ್ಕೆ ಬರಿ ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರಿಯ ಶಿಷ್ಯ ದಯಾನಂದ್, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭಾಶೀರ್ವಾದಗಳು, ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿ ಬೇಡಿಕೆ. ದಯಾನಂದ್, ನನ್ನ ಹೃದಯ ದಯೆ ಕರುಣೆಯ ಕಡಲು. ಕಾರಣ, ನಾನು ಅನಾಥರನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳು ಆಶಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವನ್ನು ನೀಡಿ ಅವಳ ಬಾಳ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡು. ಮಾತನ್ನ ಪಾಲಿಸ್ತೀನಂತ ನೀವು ನನಗೆ ವಚನ ಕೊಟ್ಟಿದ್ದೀರಾ? ವಚನ ಕೊಟ್ಟಿದ್ದೆ, ಆದರೆ ನಿನ್ನನ್ನು ಮರೆತು ಬದುಕುವುದು ಅಸಾಧ್ಯನತ, ಅಸಾಧ್ಯ. ಅಸಾಧ್ಯ ಮಾಡಿ ತೋರಿಸಿದಾಗಲೇ ನಿಮ್ಮ ವ್ಯಕ್ತಿತ್ವಕ್ಕೆ ಬಲಿ ಬರುವುದು ಬಿಲಿ ಅಂತ ಅದು ನಿಮಗೆ ಹೇಗೆ ಅರ್ಥವಾಗ್ತಾ ಇಲ್ಲ? ಯಾಕೆ ಅರ್ಥವಾಗ್ತಾ ಇಲ್ಲ? ಅಂದರೆ ನಾನೀಗ ಆಶಳ ಕೈ ಹಿಡಿದು ಅವಳ ಜೀವನ ಪರ್ಯಂತರ ಬಾಳು ಸಾಗಿಸಬೇಕೆ? ಹಾಗಂತ ನೀವು ನನಗೆ ವಚನ ಕೊಟ್ಟಿದ್ದೀರಾ? ವಚನ ಕೊಟ್ಟ ಮಾತ್ರಕ್ಕೆ ಮಕ್ಕಳನ್ನು ಮನಸಾರ ಪ್ರೀತಿಸಿ ಬಳಿಯ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕೆಲ್ಲ. ಇದು ಮೂರ್ಖತನವಲ್ಲ, ಇದು ನಿಮಗೆ ಹಿರಿದಾಗ ಬುದ್ಧಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ಒಂದೊಂದು ಸಮಯದಲ್ಲಿ ಈ ಸಮಯ ಹೀಗೆ ಬರ್ತಿಂತ ಬಲ್ಲವರು ಯಾರು ಅದನ್ನು ಹೊಂದಿಕೊಂಡು ಹೋಗುವುದೇ ನಮ್ಮ ಕರ್ತವ್ಯವಾಗಿದೆ. ಲತಾ, ನನ್ನಿಂದ ವಚನ ತೆಗೆದುಕೊಂಡು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ದಯಾನಂದ ನೀನೊಬ್ಬ ಅಯೋಗ್ಯ, ನಿನ್ನ ಕೈ ಹಿಡಿದು ಬಾಳು ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ಹೇಳಿದರೆ ಅದಕ್ಕೆ ಸಂತೋಷ ಪಡುತ್ತದೆ. ಆದರೆ ಈ ನಿನ್ನ ತ್ಯಾಗ ಬುದ್ಧಿ ಸಂತತಿತನದಿಂದ ಕೊರಳನ್ನು ಕತ್ತರಿಸುವ ಕತ್ತರಿಯನ್ನು ನುಗ್ಗಿಸಿ ನನ್ನನ್ನು ಸಕ್ಕಟ ಕೀಳು ಮಾಡುವ ನೋಡಿ, ನೀವು ನನ್ನನ್ನು ತಪ್ಪಾಗಿ ತಿಳಿದಿದ್ದೀರಾ. ಯಾಕೆಂದ್ರೆ ಇದು ನಮ್ಮಿಬ್ಬರಿಗೂ ಸತ್ವ ಪರೀಕ್ಷೆ. ಈ ಸತ್ವ ಪರೀಕ್ಷೆ ನಿಮಗಷ್ಟೇ ಅಲ್ಲ ರೀ, ಇದು ನನಗೂ ಬಂದಿದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಯಾಕೆಂದ್ರೆ ಇದನ್ನು ನನ್ನ ಪ್ರೀತಿಯಿಂದ ಆಸಳಿಗೆ ದಾನ ಮಾಡೋದ್ರಿಂದ ನಾನು ಅವಳಿಗೆ ಮಾತು ಕೊಟ್ಟು ಕಂಕಣ ಕಟ್ಟಿ ನಿಂತಿದ್ದೇನೆ. ಪ್ರೀತಿಯಿಂದ ಬೆಳೆಸಿದ ಮಹಾಮರ ಫಲ ಕೊಡುವ ಸಮಯದಲ್ಲಿ ಅದನ್ನು ಕಡಿಯುವ ಸಹಸ್ರ ಎಂತ ಬುದ್ಧಿ ಸುಣ್ಣರು ಮಾಡುವುದಿಲ್ಲ. ಪ್ರೀತಿಯಿಂದ ಬೆಳೆಸಿದ ಮರವನ್ನು ನಾನು ಕಡಿತಿಲ್ಲ ರೀ, ಬೇರೆಯವರಿಗೆ ಪ್ರೀತಿಯಿಂದ ದಾನವಾಗಿ ಕೊಡ್ತಾ ಇದ್ದೇನೆ. ಕಾರಣ ನೇರವಾಗಿ ಹೇಳ್ತೀನಿ ಕೇಳಿ. ನನ್ನ ಪ್ರೀತಿ ಆಶಾ ನೋಡಿ, ಅದನ್ನು ಪ್ರೀತಿಯಿಂದ ಆಸೆ ಪಟ್ಟು ಕೇಳಿದಾಗ ಅಪೇಕ್ಷೆ ಇದ್ದಾಗ ನಾನು ಅದನ್ನು ಕೊಡ್ತೀನಂತ ನನ್ನ ಗೆಳತಿಗೆ ಮಾತು ಕೊಟ್ಟಿದ್ದೇನೆ. ಅದಕ್ಕೋಸ್ಕರವಾಗಿ ಈ ಮಾತನ್ನು ನಡೆಸಿಕೊಡಂತ ನಾನು ನಿಮಗೆ ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮುಕ್ತ ಮಾನವರಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯವಲ್ಲ? ಯಾವ ನ್ಯಾಯ ಅನ್ಯಾಯ ಅದು ಯಾವುದನ್ನು ನಿಮ್ಮಿಂದ ಕಲಿತುಕೊಳ್ಳುವಂತ ಅವಶ್ಯಕತೆ ನನ್ನಲ್ಲಿ ಇಲ್ಲ. ಆದರೆ ನೀವು ಮಾತ್ರ ಆಚಳ ಕೈ ಹಿಡಿದು ಅವಳ ಬಾಳಿಗೆ ಬೆಳೆದು ಹಾಕಬೇಕಂತೆ ನನ್ನ ಆಸೆ ಇದೆ. ಲತಾ, ನುಡಿಯುವುದು ಸುಲಭ, ಆದರೆ ನಡೆಯುವುದು ಕಷ್ಟ. ಇದುವರೆಗೂ ನೆಮ್ಮದಿ ಶಾಂತಿಯಿಂದ ಕಾಲ ಕಳೆಯುತ್ತಿರುವ ನನ್ನನ್ನು ಅಶಾಂತತೆಯ ಸಾಗರಕ್ಕೆ ತಳ್ಳಲು ನೀಡಿದಾಗ
ಮಾಡಿದವನಿಗೂ ಮಾಣಿಕ್ಯ ಕೂಡ ಬೆಳೆಸಿಕೊಳ್ಳಲಾಗುತ್ತದೆ. ಇದರ ಮೇಲೆ ನಿನ್ನಿಷ್ಟಲದ ನಿನ್ನಿಷ್ಟ. ಬೆಳೆಚ ಕಲ್ಲನ್ನೇ ಮಾಣಿಕೆಂದು ಸ್ವೀಕರಿಸುವ ಸಹನ ಶಕ್ತಿ ನಿಮ್ಮಲ್ಲಿದೆ ಎಂದಾಗ ಅದನ್ನು ಹೇಳುವಂತೆ ಶಕ್ತಿ ನನ್ನಲ್ಲಿ ಹೊಂದಿಲ್ಲ. ಏನೇ ಆದ್ರೂ ನೀವು ಮಾತ್ರ ಆಶಳ ಕೈ ಹಿಡಿದು ಅವಳ ಬಾಳಿಗೆ ಪ್ರೇಮ ಮೂರ್ತಿ ನೀವು ಆಗ್ಬೇಕನ್ನೋದೇ ನನ್ನ ಆಸೆ ಇದೆ. ನೀವು ನನ್ನ ಮಾತನ್ನು ನಡೆಸಿಕೊಡಲೇಬೇಕು. ಲತಾ, ಲತಾ, ಈ ಮಾತನ್ನು ನೀವು ನಡೆಸಿಕೊಡ್ಲೇಬೇಕು. ನೋಡಿ, ನಿಮ್ಮ ಕಣ್ಣೀರ ಕಥೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ನನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಆ ನೋವು ನನ್ನಲ್ಲಿ ಇದೆ. ಆದ್ರೆ ನೀವು ಮಾತ್ರ ಅವಳ ಕೈ ಹಿಡಿದು ಅವಳ ಬಾಳಿಗೆ ಬೆಳಕಾಗಿದೆ ಅಂತ ನಾನು ನಿಮ್ಮ ಈ ಲತಾ ಪ್ರೇಯಸಾಗಿ ನಿಮಗೆ ಕಾಡಿದಳು, ಬೇಕಿದಳು. ಇನ್ನು ಮುಂದೆ ನಿಮಗೆ ವಾಸ್ತವ್ಯ ತಂಗಿಯಾಗಿ ಆಶಳ ಬಾಳಿಗೆ ಬೆಳಕಾಗಿ ನಿನ್ನ ಗೆಳತಿಯ ಮಮತೆಯ ಮತ್ತು ಮದುಮಗಳನ್ನಾಗಿ ಕರೆದುಕೊಂಡು ಬಾ. ಸಾವಿರಾರು ಜನರ ಮಧ್ಯದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಂತೋಷದಿಂದ ಸ್ವೀಕರಿಸುವೆ ಸತಿಯನ್ನು. ಹೋಗು ಲತಾ, ಹೋಗು. ಭಾರವಿ, ಸ್ವಲ್ಪ ಸಮಯದ ಮುಂಚೆ ಆಶಳ ಬಗ್ಗೆ ಆಳವಾಗಿ ವಿಚಾರ ಮಾಡಿದೆಯಲ್ಲ. ಆಶಾ ನಾಳೆ ನಿನ್ನತ್ತಿಗೆ ಆಗಿ ಬರುತ್ತಾಳೆ. ಆನಂದವಾಯಿತೆನಪ್ಪ ನಗರಕ್ಕೆ. ಮಾನವರು ತಾವೆಳಿಸಿದಂತೆ ಎಲ್ಲವೂ ನಡೆಯುವಂತಿದ್ದರೆ ದೇವರಿಗೆ ಯಾವುದಕ್ಕೆ ಬೆಲೆ ಇರ್ತಲ್ಲ. ರವಿ, ನಿನ್ನ ಕಣ್ಣಲ್ಲೇಕೆ ನೀರು? ನಾನು ಆಶಳ ಬಾಳಿಗೆ ಬೆಳಕಾಗುವುದು ನಿನಗಿಷ್ಟವೇ? ಚೇಚಿ, ಹಾಗೆ ಇಲ್ಲಡ. ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖವೇ ನನ್ನ ಸುಖ. ನಿನ್ನ ಹಾಗೂ ಆಶಾದೇವಿಯ ದಾಂಪತ್ಯದ ದೋಣಿ ಸುಗಮವಾಗಿ ಸಾಗಲೆಂದ ದೇವರಿಗೆ ಕಂಬನಿ ಏಕೆ ಸುರಿಸುವೆ ರವಿ? ಈ ಮನೆಗೆ ಅತ್ತಿಯಾಗಿ ಆಗಮಿಸುವ ಆನಂದ. ಹಾಗಾದರೆ ನಾಳೆಯಲ್ಲಿ ನನ್ನ ಮದುವೆ ಸಿದ್ಧತೆ ಮಾಡು. ಹೋಗು ರವಿ, ಸಿದ್ಧತೆ ಮಾಡು. ಬರ್ತೀನಿ. ನೀವು ಮಾಡೋದು, ನಿಮ್ಮ ಮನಸ್ಸು ಬಂಗಾರ. ನೀವು ಬಂಗಾರದ ಮನುಷ್ಯರು ದಯನ, ನೀವು ಬಂಗಾರದ ಮನುಷ್ಯರು. ನೀವು ದೇವ ಮಾಡೋರು. ಲತಾ, ಆನಂದ ಅತಿಯಾದಾಗ ಅನವೃತವಾಗಬಾರದು. ಹೋಗು, ನೀನು ಮಾಡಿದ ಪುಣ್ಯ ಕಾರ್ಯದ ಪುರಾಣದ ಮೊದಲ ಅಧ್ಯಾಯವನ್ನು ಆಶಳಿಗೆ ಅರಿಗೆ ಆನಂದ ಪಡುವುದು. ನಾಳೆ ಆನಂದದಿಂದ ಅರ್ಥಾಂಗಿಯನ್ನು ಸ್ವೀಕರಿಸುವೆ ಈ ಗುರು ಹಿರಿಯರ ಸಮ್ಮುಖದಲ್ಲಿ. ಹೋಗು ಲತಾ, ಹೋಗು. ನೀವು ಹೇಳಿದಕ್ಕಾಗಿ ನಾನಿನ್ನು ಬರ್ತಿದ್ದೆ.
ಒಡದಿಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳೆ ನನ್ನ ಅತ್ತಿಗೆ ಸ್ಥಾನದಲ್ಲಿ ಅಲಂಕೃತ ವಧುವಾಗಿ ಆಶೆ ನಿಲ್ತಾರೆ. ಆಗ ನಾನು ಮನ ತುಂಬಿ ಮಂಗಲಾಚೆ ಯಾವಳ ಮೋಹದ ಮಡವಿನಲ್ಲಿ ಮಲಗಿ ನೂರಾರು ಬಣ್ಣದ ಕನಸು ಕಂಡಿದ್ದರು ಅವಳ ವಾತ್ಸಲ್ಯದ ಮೈದುನಾಗಿ ಬಾಳಬೇಕು. ಜೀವನವಿದೆ ಗೊತ್ತಾಗಿಲ್ಲ. ಬಯಸಿದ ಬಾಲೆಯ ಕೈ ಹಿಡಿಯುವ ಭಾಗ್ಯ ಅಕಸ್ಮಾತ್ ನಾಳೆ ನನ್ನ ಅಣ್ಣನಿಗೆ ನಮ್ಮಿಬ್ಬರ ಪ್ರೇಮ ಪ್ರಕರಣ ಗೊತ್ತು ಹೋಗಲಿ. ಇಲ್ಲ ಇಲ್ಲ, ನಡೆದು ಹೋದ ಘಟನೆ ಕನಸೆಂದು ಭಾವಿಸಿ ಈ ನಿನ್ನ ಮೈದುರನಿಗೆ ಆಶೀರ್ವಾದ ಮಾಡಿ ಆಶ್ರಯ ನೀಡಿ ಆಶಾತಿಗೆ ಅಂಗಲಜ್ಜಿ ಬೇಡಿಕೊಳ್ಳಬೇಕು. ಆದರೆ ನಾನು ಆಶ್ರಯ ತಪ್ಪಿ ಅನಾಥನಾಗಬೇಕಾದ ಕಣ್ಣ ವಿಧಿ ಒಟ್ಟಿದ ವಿಷದ ಆಟದ ಸತ್ತ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯ ದೊರೆಯುವಂತೆ ರವಿ, ಇದು ನಿನ್ನ ಪಾಲಿಗೆ ವಿಧಿ ನೀಡಿದ ತೀರ್ಪು ಅಲ್ಲ ಅಲ್ಲ. ಹತ್ತಿಗೆ ತಂದ ಆಪತ್ತು ರವಿ, ಹತ್ತಿಗೆ ತಂದ ಆಪತ್ತು. ನಂಬಬಾರ್ದ್ರಿ ಈ ಹೆಣ್ಣು ಮಕ್ಕಳು ನಂಬಬೇಕು. ನಾನು ಕಟ್ಟಿರುವ ಪ್ರೇಮ ಮಂದಿರವನ್ನು ಕೆಡಿಬಿಟ್ಟಿಯಲ್ಲಿ ಲಾವಣ್ಯ. ನಾನು ಒಬ್ಬ ಕಲಾಕಾರ. ನನ್ನ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲ ಅಂತ ಮಾಡಿಬಿಟ್ಟಲ್ಲಿ ಲಾವಣ್ಯ. ನಂಬಬಾರ್ದು. ನಾವಿನ್ನು ಯಾರು ನಂಬಾರ್ದು. ನಾವಿನ್ನು ಯಾರು ಹೆಣ್ಮಕ್ಕಳು ಫೋಟೋ ಓಡಾಗಿಲ್ಲಪ್ಪ. ಯಾವ ಸ್ತ್ರೀ ತೆಗಿಯಂಗಿಲ್ಲ, ಯಾವ ಈ ಸ್ತ್ರೀ ಕೂಡ ಮಾತಾಡಂಗಿಲ್ಲ. ನಾವೀಗ ಸ್ತ್ರೀ ಶುದ್ಧ ಕಾಶಿ ಕುಡುಕ. ಫೋಟೋ ಓಡೋ ಕಾಶಿ ಕುಡುಕನಾಗಿ ಮಾಡಿದ್ದು ಯಾರು? ಅವಳ ಅವಳ ನನ್ನ ಒಂದೇ ಲವರ್. ಹಾಲು ಕುಡ್ದ ಮಕ್ಕಳೇ
ದಾರಿ ಬಿಡುವುದಿಲ್ಲ, ಯಾವ ಹೆಸರು ಕಣ್ಣೆತ್ತಿ ಸಹ ನೋಡೋದು. ನಾವೀಗ ಕೊಡಕ ಕಾಶಿ ಕೊಡಕನಾಗಿ ಮಾಡಿದ್ದ ಅವರೇ ಲಗ 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 ಕೊಡ್ರ ಬನ್ನಿ. ಕಾಸಿ ಖಾಂದರೆ ಮೂಗಿ ಕಾಸಿ ಕುಡ್ಕನಾದರೇನು ವಾಸು ಸಾಕು ಸುಡುಗಾಡಿಸಿ ಈ ಡೇಂಜರ್ ಪ್ರಪಂಚವೆಲ್ಲ ಶೂನ್ಯ ಶೂನ್ಯ ಶೂನ್ಯ. ಅಯ್ಯೋ ರೀ ಕಾಸಿ ಹುರಿ ಈ ಮಾತಾಯಿ ಈಗ ನಾವು ಒಡೆಯೋದು ಬಿಟ್ಟು ಕುಡಿಯೋದು ಕಲ್ತಿ. ನಿನಗೆ ಒಡೆಸಂಬ ಜಗ್ಗಿತ್ತಂದ್ರ ಅವ್ರ ಪಾಲಿನ ರೆಡ್ಡಿ ಕಾಳಿ ಅನ್ನೋದು ಕಾಸಿಗ ಅಲ್ಲಿ ಹೊಡಿಸಿ ರೀ ಸ್ವಲ್ಪ ಈ ಕಡೆ ನೋಡ್ರಿ. ಯಾಕಂಡ್ ನೋಡೋಣ ಯಾರು ಹೆಂಗ ಬೇಕಂಗ ತೀರಿಸಿ ಊರು ಗುಡಿಸಿ ಕಳಿಸಾರ ಬಸ್ ಅಲ್ಲಿ ಈಗ ಬಂದ ಹಂಗ ತಿರುಗಿತ್ತಾರ ರೀ ನಾ ಲಾವಣ್ಯ ಸ್ವಲ್ಪ ಕಂಡ್ಬಿಟ್ಟು ನೋಡ್ರಿ. ಕುಂತಲ್ಲಿ ಲಾವಿ ಕಾಸಿ ನಾ ಏನ್ ಮಾಡಿ ನಿನಗ ನೀ ಇಂತ ಪರಿಣಾಮಿ ಜೀವಿ ಅಂತ ನಾ ಅನ್ಕೊಂಡಿದ್ದಿಲ್ಲೋ ನಿನ್ ಮೇಲೆ ಏನಾಯ್ತು ನಾ ತುಂಬ ಕೆಲಸನ ಮಾಡಿಲ್ಲ ಆದ್ರೆ ನೀ ಇಂತ ಪರಿಣಾಮಿ ಅಂತ ನನಗೆ ಗೊತ್ತಾಗಲಿಲ್ಲ. ನೋಡಲ್ಲ ಅವಣ್ಣ ಕಣ್ಣುಗಳ ಮಾತನ್ನು ಕೇಳಿದ್ರು ಹೆಣ್ಣುಗಳನ್ನು ನಂಬರು. ರೀ ಕಣ್ಣಾಗ ಸುಣ್ಣ ಸುಣ್ಣ ಅಂತ ಹೇಳಕತ್ತಿಲ್ಲ, ಸುಣ್ಣ ತುಂಬ ಕೆಲಸ ನಾ ಇನ್ನೂ ಮಾಡಿಲ್ಲ. ತಿಳ್ಬಾರ ನೀವ್ ಇಂತ ಕೆಲಸ ಮಾಡಂತ ಅನ್ನಕ್ ಹೋಗ್ಬೇಡ್ರಿ. ರೀ ನೋಡ್ಲವಣ್ಣ ಹಾ. ಈ ಪ್ರೀತಿ ಪ್ರೇಮವನ್ನು ಅರ್ಥ ಮಾಡಿಕೊಂಡು ನನ್ನ ಹತ್ರ ಬಾ. ಮತ್ತೆ ನಿನ್ನ ದೃಷ್ಟಿ ಒಳಗ ಆ ವಾಸನೆ ಕರೆಕ್ಟ್ ಆದ್ರೆ ನನಗ ಮೋಸ ಮಾಡಿದಾಗ ಅವನಿಗೆ ಮೋಸ ಮಾಡ್ಬೇಡ. ಕಾಸಿ ನಾ ನಿನಗೆ ಯಾವಾಗ ಮೋಸ ಮಾಡೀನಿ? ನಾ ಯಾವಾಗ ನಿನಗೆ ಏನ್ ಮಾಡೀನಿ? ಸುಳ್ಳ ಯಾಕೆ ನಮ್ಮ ನನ್ನ ಮೇಲೆ ಅಪ್ಪ ತೋರ್ಸಕತ್ತೀನಿ? ನೋಡ್ಲವಣ್ಣ ನೀನ್ ನಮ್ಮ ನಂಬಿದ್ರೆ ನಂಬ್, ಬಿಟ್ರೆ ಬಿಡು. ನಮ್ಮ ಐ ಕ್ಲಾಸ್ ಕೊಡ್ತೇನೆ. ಬಾಯ್ ಬಸ್ಕೋ ನಾ ಯಾಕೆ ಕುಡ್ಕೊಂಡು ಹಾಕೋ ನಿನ್ನ ಚಟ ಹೆಚ್ಚಾಗಿ ನೀ ಕುಡುಕಾರ ನನ್ನ ಮೇಲೆ ಯಾಕೆ ಅಪ್ಪ ತೋರ್ಸಕತ್ತೀನಿ? ಸತ್ಯವಾಗಿ ನಿಮ್ಮ ಮೌನಾಣಿ ಮಾಡಿ ನಮ್ಮ ಅಪ್ಪರಾಣಿ ಮಾಡಿ ಹೇಳಿದ್ದೆ ಕುಡೆ ಚಟ ಮೊದಲೇ ಇದ್ದು. ನಿನ್ನ ಪ್ರೀತಿ ಯೌವನದಲ್ಲಿ ಬಿದ್ದು ಸುಖವಾಗಿದ್ದು ಮತ್ತೆ ನೀ ನನ್ನ ಕೈ ಕೊಟ್ಟು ಆ ವಾಸನೆ ಜೊತೆ ಕುಣಿಯಾದ ನೋಡ್ಲಾರ್ದ ತ್ರಾಸ ಹೆಚ್ಚಾಗಿ ಕುಡಿಯೋದು ಕಲ್ತಿ. ಹೌದಲ್ಲ? ಕುಡ್ದು 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 ನಿಜ ಹೆಚ್ಚಾಗಿ ಮನೆ ತಿರ್ಗಾಕತ್ತೀನಿ. ಹೆಚ್ಚಾಗೋಗ್ಬಿಡದ ಈ ಸದ್ಯಕ್ಕೆ ನಮ್ದು ಏನು ಕೆಲಸ ಒಡೆದು ಗಿಡದೆಲ್ಲ ಬಿಟ್ಟು ಬರೀ ಕುಡಿಯೋದ ಕಲ್ತಿ. ನಮ್ಗೆ ಸ್ವಲ್ಪ ದಾರಿ ಬಿಟ್ಟು ಬಿಟ್ರೆ ನಾವು ಮುಂದಿನ ನಮ್ಮ ಅಂಗಡಿಗೆ ನಾವು ಹೋಗ್ತೀವಿ. ಯಾಕಂದ್ರೆ ನಿನ್ನ ನೋಡಿಕೆ ಅಂತ ತಿಳ್ಕೊಂಡ್ರೆ ನಮ್ಮ ತಲೆ ಗಿರ್ರ ಅಂತ. ಅದಕ್ಕೆ ಸ್ವಲ್ಪ ದಾರಿ ಬಿಟ್ಟು ಬಿಟ್ರೆ ನಾವು ಹೋಗ್ಬಿಡು. ಹೋಗ ದಾರಿ ಬಿಟ್ಟಿನಿ ಹೋಗ ನೀ. ಅದಕ್ಕಾಗ ಹಡ್ರ ಬರಕ ಬರ್ತೈತಿ. ಆದ್ರ ಪಾಪ ಇಂಥ ಪರಿಣಾಮಿ ಜೀವಿ ನಾ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಇಂಥ ಪರಿಣಾಮಿ ಜೀವಿ ಆಕಾರ ನೋಡಿದ್ರೆ ಇದೆಲ್ಲ ಮಾಡೋದ್ ನೋಡಿದ್ರೆ ನನಗ ಯಾಕೋ ಜೀವ ಸುರ್ರ ಹಾಕತತಿ. ನೀವು ನಂಬ್ಕೊಂಡ್ರೆ ಆಗೋದಿಲ್ಲ. ಮೊದಲು ಮುಂದಿನ ಕಾರ್ಯಕ್ರಮ ನೋಡ್ಬೇಕು ನಾವೀಗ. ಯಾಕಂದ್ರೆ ನಮ್ದು ಮದುವೆದ ಊರು ಬೆಚ್ಚ ಬಿಟ್ಟತಿ. ಈಗ ಮದುವೆ ಯಾವ
ರಾಘವೇಂದ್ರ ಸ್ವಾಮಿಗಳೇ ಮಂತ್ರ ಪ್ರಾರಂಭಿಸಿ. ಓಂ ತದೇವರತ್ನ ಸುದಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೇವಬಲಂತು ದೇವ ಓಂ ಶಾಂಬನೇ ನಮಃ ಪಾರ್ವತಿ ಪರಮೇಶ್ವರಾಯ ನಮಃ. ಅತ್ತಿಗೆ ತಾಯಿಯ ಭಾವಚಿತ್ರಕ್ಕೆ ನಮಸ್ಕರಿಸಿ ಕುಲದೇವತೆ ನಡೀರಿ ಲತಾದೇವಿ, ನಮ್ಮ ಇಷ್ಟಾರ್ಥಗಳು ಇರ್ತವ, ಊಟ ಮಾಡೋ ನಡೀರಿ. ಇಲ್ಲ ರಮಣ, ನನಗೆ ಹೊಟ್ಟೆ ತುಂಬಿ ಹೋಗಿದೆ. ನನ್ನ ಗೆಳತಿಯ ಮಂಗಳ ಕಾರ್ಯ ಆದರೂ ಕೂಡ ಊಟ ಮಾಡಲೇಬೇಕಲ್ಲ, ನಡೀರಿ. ಆಯ್ತು, ನಡೀರಿ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿತ್ತಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸ
ವಯಸ್ಸಾಗೈತಿ ಏನೋ ಮನೆ ಏನಕ್ಕೆ ಬೇಕು ನೋಡು ಬರಕತ್ತಿರ್ಬೇಕು ಯಾವನೇಲೆ ನೀನು ಅವನು ಇರ್ತಂದ್ರೆ ಹಾಯ್ದ್ರಂಗ ಆಯ್ತಿರಲ್ಲ ನಿಮ್ಮ ಕಣ್ಣಿಗೆ ಏನು ಎಮ್ಮಿ ಗಿಮ್ಮಿ ಮಕ್ಕೊಂಡು ಏನು ಇಲ್ಲ ನಿಂತು ಪತ್ತ ಆಗ್ಯಾವ ನೀವಾದ್ರೂ ಏನು ಮಾಡಿರ್ಲಿ ನಿಮ್ಮ ಅವನು ನಿಮ್ಮ ವಯಸ್ಸು ಮಾಡಿಸ್ತೈತೇನೆ ವಯಸ್ಸು ಓಯ್ ಶೆಟ್ಟಿ ನಿನ್ನ ಮಾಯಾದ ನಮ್ಮ ಅಂಟ ಛತ್ರಿ ತುರುಕಲಿ ನನ್ನೇನ ಆಯು ವಯಸ್ಸು ಬಂದನ ದಗ್ಗ ಹಾದೆ ನಿನ್ನು ನೆಲಕ ಬಿದ್ದು ಒದ್ದಾಡ ವಯಸ್ಸು ಬಿದ್ದಿ ಅದೆಲ್ಲ ನೀನ ಬಂದು ಹಾಂದೆ ನಿನ್ನ ಕಣ್ಣಿ ನೆತ್ತಿ ಮ್ಯಾಗಿದ್ದು ಏನು ಹಗರಿ ಬಸ್ ಸ್ಟ್ಯಾಂಡ್ ಇಟ್ಟಿದ್ದೆ ನೀನನ ನಾನು ಎಲ್ಲಿ ಗಂಡು ಹುಡುಗ ಅಂತ ಮಾಡಿಬಿಟ್ಟಿನಿ ಹಿಂಗ್ಯಾಕೆ ದಾರ್ಯಾಗಾದಿ ಮತ್ತೆ ಎಂತೆಲ್ಲ ಬೇರೆ ಜಾಗ ಇತ್ತು ತನ್ನಿಂದ ಅಲ್ಲಿ ಆಗ್ಬೇಕಂತ ಬಂದ ದಗ್ಗ ಆಯೋ ಜಾಗದಾಗ ಆದ್ರ ನನಗೂ ಇತ್ತ ನಿನಗೂ ಇತ್ತ ಬೀದಾಗ ನಮ್ಮ ಪೆಪ್ಪಿಸಿ ತಣ್ಣಗೆ ಮಾಡಿದ್ರಿ ಅದಕ್ಕೆ ಬಂತ ದೋಸ್ತ ನಾ ಎಲ್ಲ ನಿಂದು ಜಗ ನೋಡಿ ಆದ್ರ ನಾ ಆದ ಜಗಕ್ಕೆ ನಿನಗೆ ಏನೂ ಆಗ್ಲಿಕ್ಕ ನಾ ಏನು ಮಾಡ್ಲಿ ನಿಂದ ಐತೆ ಇಲ್ಲ ಯಾರಿಗೂ ಗೊತ್ತ ಪವರ್ ಬ್ಯಾಟ್ರಿ ಡೌನ್ ಆಗ್ಬಿಟ್ಟೈತೆ ಏಕದಮ್ ಶಾಕ್ ಇಲ್ಲ ಹಿಂಗ ಒಂದ್ 15 ಸಲ ಬಂದ್ ಹಾದ ಚಾನ್ಸ್ ಮಾಡ ತಾನ ಶಾಕ್ ಹೊಡೆದು ಶಾರ್ಟ್ ಹೊಡಿತೈತೆ ಶೆಟ್ರ ಆದ್ರ ನಿಮ್ಮದ ಬಾಳ ಕೆಟ್ಟ ಬಿಟ್ಟತ್ರಿ ಏನು ತೆಲೀರಿ ಬರ್ರಿ ಬಂದ್ ನನಗ್ ಹಾದು ಎಲ್ಲಿ ಬೇಕಲ್ಲಿ ಬ್ಯಾನಿ ಮಾಡಕಚ್ಚಿ ನನಗ ಬಾಯಿ ಬೇಕತ್ರ ಎಷ್ಟು ತಿನ್ರಿ ಮಕ್ಳೆ ಮಗನ ಮಳ್ಳ ಹುಡುಗಿ ಹಳೆ ಮಳ್ಳ ಹುಡುಗಿ ನಾನೆಲ್ಲ ಇದೀನಿ ರೀ ಬರ್ಬತ್ತ ಬಂದ ಸೀದಾ ಬಂದ್ ಹಾದ ಮತ್ತ ನಾ ಎಲ್ಲಿ ಹಾದಿನಿ ಅಂತ ಹೇಳಕತ್ತಿರಲ್ಲ ಯವ್ವಾ ಆದ್ರೂ ಮೊನ್ನೆ ನಾ ಮಾರ್ಕೆಟ್ನೇ ನಿಂತಿದ್ನೆಲ್ಲ ಅವತ್ತ ನೀನು ಅಲ್ಲಿ ಮಾರ್ಕೆಟಿಗೆ ಬಂದಿದ್ದೆಲ್ಲ ಅಲ್ಲಿ ಮೂಲಂಗಿ ತಗೊಂಡಕತ್ತಿದ್ದಿ ನಾನು ಅಲ್ಲಿ ಮಗ್ಲ ನಿಂತಿದ್ದೆ ಅದ್ ಯಾವ್ದೋ ಒಂದು ಹುಡುಗಿಗೆ ಕೈ ಹಿಡಿಯಕ್ಕೆ ಹೋಗಿದ್ದೆ ಎಲ್ಲಿ ಬೇಕಾದ್ರೆ ಹಿಡ್ಕೊಂಡು ಇಸ್ಕೊಂಡು ಹೋಗಿದ್ದೆ ನಿನ್ನ ಬೇಸ ಕೊಟ್ಟಿದ್ದು ನೋಡಿಲ್ಲ ಅವಾಗ ನೀನೆಲ್ಲಿದ್ದೆ ಮುಲ್ಲಾ ಸಾಬನ ಹತ್ರ ಉದುದ್ದಾನು ಗೆಲ್ಸ್ಕೊಂಡಕತ್ತಿದ್ದೆ ಅದು ಅಪ್ಪ ಅಲ್ಲೇ ಆಗಿತ್ತು ನೋಡು ಮಿಸ್ಟೇಕ್ ನಾನು ಎಲ್ಲಿ ನೀನು ಅಂತ ಮಾಡಿ ಆ ಹುಡುಗಿ ಕೈ ಜಗ್ಗಿ ಮಾರಿ ಪೇಷಂಬಿಟ್ಟು ಸಾಕ್ ಬಾಯ್ಸೋರೆ ಶೆಟ್ಟಿ ನಿನ್ನ ಪವರ್ ಗೊತ್ತೈತಿ ಬರೀ ಒಂದು ಹುಡುಗಿ ಕಡೆ ದಕ್ಕಸ್ಕೊಳಕಾಗಿಲ್ಲ ಪವರ್ ನನ್ನ ಮುಂದೆ ಎಷ್ಟು ಹಾರಾಡಕತ್ತೀರಿ ಬರೀ ಹುಡುಗಿ ಮುಂದೆ ಒಂದು ದಕ್ಕಸೋಕಾಗಿಲ್ಲ ನನ್ನ ಮುಂದೆ ವರ್ಚಿಸಿ ಆಗತ್ತೀಯ ನೀನು ಅವರೆಲ್ಲ ಮರ್ಯಾದೆ ಬಿಟ್ಟು ನಿಂತಿರ್ತಾರ ಮರ್ಯಾದಿ ಸಂಗಡ ಮಾನಗಡಿ ಕೆಲಸ ಮಾಡೋರು ನೀವು ಅಂತ ಅನ್ಸಕತ್ತ ನನಗೆ ಈಗ ಶೆಟ್ರ ಅದೇನಾರ ಆಗ್ಬಿಡು ಇವತ್ತ ನಂದು ನಿಂದು ಮುಗಿಯಕಬೇಕು ಮಾತುಕತೆ ತಡಕಕ್ಕೆ ಆಗಲ್ಲದು ಮತ್ತೆ ವಯಸ್ಸ ಮೇಕತ್ತಿಗೆ ಎಲ್ಲಿ ತಡಿತೈತದ ಎದ್ದು ತಡಿತಿರ್ತದ ಅದ್ ಯಾವ ಮಾತುಕತಿ ಅಂತ ಬಾಯ್ಬಿಟ್ಟು ಹೇಳು ಚಿನ್ನ ಮದುವೆ ಮಾತುಕತೆ ಅಯ್ಯೋ ನಿಂದ ಎಲ್ಲರೂ ಅಂದಕತ್ತದ ಹರೇ ನೀವು ನನ್ನ ಮದ್ವಿ ಮಾಡ್ಕೊಂತೀಯ ಬ್ಯಾಡ ಅಂದ್ರೆ ಮ್ಯಾರೇಜ್ ಮಾಡ್ಕೊಂತ ಲೇ ಎರಡು ಒಂದ್ರ ತೊಳಕಾಕ್ಯವ ಎರಡು ಒಂದ್ ಹೆಂಗತ್ತವ ಅದ್ರ ಒಂದು ಮುಂದಿಂದ ಒಂದು ಹಿಂದಿಂದ ಬೇರೆ ಇರ್ತಾವ ಅದು ಹೆಂಗ್ರಿ ಸಾವಿರಾರು ಜನ ಕೂಡ್ಸಿ ಬ್ಯಾಂಡ್ ಹುಚ್ಚಿ ಸ್ವಾಮಿ ಕೂಡ ಮಂತ್ರಿ ಹೇಳ್ಸಿ ತಾಳಿ ಕಟ್ಟೋದು ಮುಂದಿಂದ ಅದಕ್ಕ ಮದುವೆ ಅಂತಾರ ಇಬ್ರು ಯಾರಿಗೆ ಗೊತ್ತಾದಂಗ ಇಬ್ರು ಹೋಗಿ ಗುಡಿಯಾಗ ಹೋಗಿ ತಾಳಿ ಕಟ್ಟಿ ಬರ್ತವಲ್ಲ ಅದು ಹಿಂದಿಂದ ಮ್ಯಾರೇಜ್ ಅಂತಾರ ಎಲ್ಲ ತಿಳಿತು ಏನ್ ತಿಳ್ಕೊಳ್ಳೋದು ಆದ್ರೂ ಅದೆಲ್ಲ ಹೋಲ್ಬಿಡ್ರಿ ನಿಮ್ಗೆ ಬಂದ ಹಾನೆಲ್ಲ ಬಂದ ಹಾದಕ್ಕ ಹೆಂಗೆಂಗೋ ಏನೇನೋ ಎಲ್ ಬೇಕಲ್ಲ ಅಂತಲ್ಲೋ ಎಂತ ಹೇಳ್ಬೇಕಲ್ಲೋ ಅದು ಆಗ್ಲಿಕ್ಕೆ ಬೇಕ ಯಾಕಂದ್ರೆ ಒಂದಷ್ಟು ಗಟ್ಟಿ ಶರೀರ ಐತೆ ಒಮ್ಮೆ ತಟ್ಟಿತ್ತಂದ್ರ ಪಟ್ನ ಕೆಲಸ ಹೋಗೋದು ಹೋಗ್ಬಿಡು ಈಗೆಲ್ಲ ಬರೋಬ್ಬರಿ ಹಾಡ ಹಾತಲ್ಲ ಮತ್ತ ಏನ ಬರ್ಲ ಆಗೋದಾದ್ರೆ ಇನ್ನು ಏನಾಗೈತೆ ಹೌದು ಈಗ ಹೋಗೋದ್ರೆ ಎಲ್ಲಿ ಹೋಗಿದ್ವಿ ಕಟ್ರ ಮೊನ್ನೆ ಒಂದು 770 ರೂಪಾಯಿ ಕೊಟ್ಟು ಎಮ್ಮೆ ತಗೊಂಡ್ಬಂದೇನ್ರಿ ಯಾರ ಹತ್ರ ಅಯ್ಯೋ ಮಂಗಳೂರು ಮಾವನ ಹತ್ರ ಮಂಗು ಮಾವನ ಹತ್ರ ಎದಕ್ ತಗೊಂಡಿ ಅವ್ನ ಮೊದ್ಲ ಚಾವ್ಸೋಗಿತ್ತು ಗೊಡ್ಡೆಮ್ಮಿ ಕೊಟ್ಟು ಹಾಲು ಕೊಡ್ತೈತಾನ ಅವನು ಎಲ್ಲರಿಗೆ ಮೋಸ ಮಾಡಿ ನನಗೆ ಮೋಸ ಮಾಡಂಗಿಲ್ಲ ಆದ್ರೂ ರೊಕ್ಕಕ್ಕ ಸ್ವಲ್ಪ ಕಿರಿಕಿರಿ ಬಾಳ ಮಾಡ್ತಾನ ಎಷ್ಟು ಕೊಡ್ಬೇಕು ಅವ್ನಿಗೆ ರೊಕ್ಕ 500 ರೂಪಾಯಿ ಕೊಡ್ಬೇಕು ಆಟೋಕ್ಕ ದಿನ ಬರ್ತಾನ ಕಿರಿಕಿರಿ ಮಾಡ್ತಾನ ಬರ್ತೀನೋ ಅಂತಾನ ಮನೆಗೆ ಬಂದು ಮುಂದೆ ನಿಂತಿರ್ತಾನ ಬಂಗಿ ಅಂತ ಮನಿಗೆ ಬರ್ತಾನ ಏನ್ ಮಾಡ್ತಾನ ದುಡ್ಡು ಕೊಡ್ತೇ ಇಲ್ಲ ಅಂತ ಕೇಳ್ತಾನ ಮೊದ್ಲು ಕೊಟ್ಟು ಬಿಡು ಯಾಕಂದ್ರೆ ಭಾಳ ಡೇಂಜರ್ ಮಾಡಿ ದುಡ್ಡಿದ್ರೆ ಎಲ್ಲ ಕೊಡ್ತಿದ್ದೇನೆ ಯಾಕೆ ಬಿಟ್ಕೊಂಡು ಕುದಿರ್ತಿದ್ದೆ ಅವನ ಕಡೆಯಿಂದ ದುಡ್ಡು ಕೊಟ್ಟಿದ್ರೆ ಏನಂತಾರ ಗೊತ್ತಾನ ಏನಂತಾನ ಬರ್ತೀಯ ರೊಕ್ಕ ಕೊಡ್ತೇನೆ ಬರ್ತೀನೋ ಅಂತಾನ ಎಲ್ಲಿಗೆ ನೆಲಕ್ಕೆ ಯಾಕೆ ಯಾಕಂದ್ರೆ ನೆಲ್ಲು ಕೊಯ್ಯಾಕಂತ ಕರ್ಕೊಂಡು ಹೋಗಿ ನೆಲ್ಲೆ ಯಾಕಂತ ಗಸ ನಿನ್ನ ಅವ್ನ ರೊಕ್ಕ ಮೊದ್ಲು ಬಿಸಾಕ್ ಅವ್ನ ರೊಕ್ಕ ಮೊದ್ಲು ಬಿಸಾಕಿ ತೆಗಿ ಹೊರಗೆ ತೆಗಿ ಹಿಂಗಾಗಿ ನಾವು ಹುಡುಕ್ ಮಕ್ಕೊಂಡ್ಬಿಡ್ತಾವ ನೋಡಿ
ಲವ್ ಮಾಡೋ ಮಸಡಿ ಯಾವ ಒಂದು ಶರ್ಟ್ ಇದು ಏನಿತ್ತ ಅಲ್ಲ ನಿನ್ನ ಕಡೆ ಗಟ್ಟಿ ಇಲ್ಲ ಮತ್ತೆ ಅದ್ರಲ್ಲಿ ಬಂದಿಸ್ತಾನೆ ರೀ ನಿಮ್ಮದು ಬಾಪು ಹಾಡಿದ್ರಿ ನಿನಗೆ ಗೊತ್ತಾ ಇಲ್ಲ ಅನ್ನೋದು ಅಲ್ಲಿ ನೀ ಹೇಳಿದ್ರೆ ಗೊತ್ತಾದ್ರು ನಿಮ್ಮ ಮನಸ್ಸರಿ ನೀವು ಇಂಥ ಒಳ್ಳೆಯವರು ಅಂತ ನಾ ಅನ್ಕೊಂಡಿದ್ದಿಲ್ರಿ ಅನ್ಕೊಂಡಿದ್ದಿಲ್ಲ ಈ ಊರಾಗ ನನ್ನ ಅರ್ಥ ಮಾಡಿಕೊಂಡಕ್ಕೆ ನೀವು ಹೋಗ್ಬೇಕೆ ನೋಡು ನನ್ನ ಮಗ ವಾಸ ಸಹಿತ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅದೇನ ಆಗ್ಬಿಡು ಮತ್ತೆ ನಮ್ದು ಯಾವಾಗ ಬಂತಲ್ಲ ಮಗಳು ನೀವು ಬಂದು ಕಾಲ ರೀ ನಾ ಹೇಳಾಕತ್ತಿದ್ದು ಹೋಳಿ ಮೌನಿ ಮುಗ್ದಿಂದ ಚಲೋ ದಿನ ಇರ್ತೈತೆ ಅವಾಗ ಇಬ್ರು ಕೂಡಿ ಮದುವೆ ಮಾಡ್ಕೊಂಡು ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡೋಣ ಬೇಕಾದ್ರೆ ಮತ್ತು ಮದುವೆ ಆಮೇಲೆ ಆತ ಮತ್ತೆ ಈಗ ಹನಿಮೂನಿಗೆ ಹೋಗಿ ಬಂದು ಮದುವೆ ಆದವ್ರು ಹನಿಮೂನ್ ಅಂತ ನನ್ನಂದ್ರೆ ಏನ್ ತಗೊಂಡು ಯಾವ ಸಲ ಬಾಯ್ಕೊಳ್ಳಿ ಬಸಪ್ಪರ ಹಂಗಲ್ಲವೇ ಈಗ ಆಡ್ ಬಂದವ ಗೊತ್ತಿಲ್ಲನ ಏನು? ಮೊದಲು ಕೆಲಸ ಬಂದ ಆಮೇಲೆ ಮದುವೆ ಬಂದ ಮೊದಲ ಬಸರ ಆಗ್ಬೇಕು ಆಮೇಲೆ ಹನಿಮೂನಿಗೆ ಹೋಗಿ ಬಂದ್ಮೇಲೆ ಮದುವೆ ಆಗಮಂತ ಹೇಳಿದ್ದ ಅದೇ ಹೆಂಗ್ರಿ ಅದೇ ಹೆಂಗಾಗತ್ತೆ ಇಲ್ಲಿಂದ ಮತ್ತೆ ತಡ್ಕೊ ಫಸ್ಟ್ ಸಲಕ್ಕೆ ಇಬ್ರು ಕೂಡಿ ಮದುವೆಗೆ ಎಲ್ಲಿ ಹೋಗೋನು ಇಲ್ಲಿಂದ ಸೀದಾ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬಿಡ ಅಲ್ಲಿ ಒಂದಿನ ವಸ್ತಿ ಮಾಡಿ ಅಲ್ಲಿಂದ ಸೀದಾ ಹುಲಿಯಂಗ್ ಹೋಗ್ಬಿಡ ಅಲ್ಲಿ ಒಂದಿನ ವಸ್ತಿ ಮಾಡಿ ಅಲ್ಲಿಂದ ಸೀದಾ ಹಂಪೆಗೆ ಹೋಗ್ಬಿಡ ಹಂಪೆಗೆಲ್ಲ ನೋಡಿಕೊಂಡು ಲಾಸ್ಟಿಗೆ ಸೀದಾ ಹೊಸಪೇಟೆ ಡ್ಯಾಮಿಗೆ ಬಂದ್ರೆ ಮುಗಿಯಿತು ಡ್ಯಾಮಿ ಬಂದು ಇಬ್ರು ಬಿದ್ದು ಸೆಡ್ದು ಹೌದಲ್ಲ ಮಕ್ಕಳಾಗ್ಲಿ ಅಂತಲ್ಲ ಹೋಗ್ತಾನಂತ ದೋಸ್ತ ಈಗ ಫಸ್ಟ್ ಟೈಮ್ ನಾವ್ ಇಬ್ರು ಮದ್ವೆ ಮಾಡ್ಕೊಂಡು ಹನಿಮೂನಿಗೆ ಹೊಂಟಿವಿ ಇಲ್ಲ ನಾವು ಸೀದಾ ಇಬ್ರು ನಾವ್ ಎಲ್ಲಿ ಬೇಕಾದ್ರೆ ತಿರ್ಬೇಕಾದ್ರೆ ರೊಕ್ಕ ಬರೋಕ್ ಖರ್ಚು ಮಾಡ್ಬೇಕು ಈ ಮೊದಲ ಸಾಕಷ್ಟು ರೊಕ್ಕ ಖರ್ಚು ಮಾಡಕೈತಿನಲ್ಲ ಏನೇನ್ ಮಾಡ್ಲು ಗೊತ್ತಾನ ಏನೇನ ಮುಂಜಾನೆ ಅದು ಕೂಡ್ಲೆ ಒಂದ್ ಶೇರ್ ಹಾಲು ಅವ್ರಗಳು ತಚ್ಚಿ ಮತ್ತೆ ಮೊದಲ್ ಮಸ್ತ್ ಜನರ ಪ್ರಾಣಿ ಕೂಗ್ತೀನಿ ವಾಡಂಬಿ ದ್ರಾಕ್ಷಿ ಅವ್ರು ಮಾಡಿ ತಿಂದಿದ್ದ ಮತ್ತೆ ಇನ್ನು ಎಷ್ಟು ರೊಕ್ಕ ಖರ್ಚು ಮಾಡ್ಬೇಕು ನಿನಗೆ ನಿಂತ ಲಬ ಲಬ ಹೋಗ್ಕೋಬೇಕು ನೋಡಿ ಯಾಕಂತ ನಾ ಕೇಳಾಕತ್ತಿದ್ದ ಅದಲ್ಲ ಮದುವೆ ಆಗಿವೆ ಅಂದ ಮೇಲೆ ಇಬ್ರು ಕೂಡಿ ಸೀದಾ ಮೊದಲು ಎಲ್ಲೆಲ್ಲ ಗೊತ್ತನ ಐವಳ್ಳಿ ಕಲ್ಲು ಅಮೇರಿಕಾ ಇಂಗ್ಲೆಂಡ್ ಎಲ್ಲ ಸುತ್ತಾಡ್ಕೊಂಡು ಸೀದಾ ಬರ್ಬೇಕು ಅವಾಗ ಇಬ್ರು ಖರ್ಚಾಗಿಂದ ಅದಕ್ಕೆ ನಮ್ಮ ಮದುವೆ ಅಂತ ಗೊತ್ತೈತಿಲ್ಲ ಹಂಗಂದ್ರೆ ನೀನ್ ಆಧಾರ್ ಕಾರ್ಡ್ ತಗೊಂಡ್ಬಿಡು ಹೇಳ್ಬಿಡು ಅಂದ್ರೆ ಸೊಸೈಟಿ ಫ್ರೀ ಆಗತ್ತಂತ ನಂದು ಹೌದಲ್ಲ ಹೌದು ಸೊ ಹಿಂಗೆಲ್ಲ ಖರ್ಚು ಮಾಡ್ಲಿಕ್ಕೆ ಅಲ್ಲ ಮದುವೆ ಗೊತ್ತೈತಿಲ್ಲ ಬಾಳ ಖರ್ಚು ಆಗ್ಬೇಕು ಹೋಲ್ ಬಿಡು ಮತ್ತೆ ಈಗ ಮದುವೆ ಮಾಡ್ಕೊತೇನೆ ಅಂತ ಹೇಳ್ತೀಯ ನಾನೇ ನೆಗದ್ ಶೆಕ್ಕಿಯಾಗಿ ಶೆಡದ್ ಹೋಗಿ ಹೋಗ್ಬಿಟ್ಟಾಗ ನಾ ಏನ್ ಮಾಡಿ ನಂದು ನೆಗೆಟಿವ್ ಇರ್ತೈತಲ್ಲ ನೆಗೆಟಿವ್ ನೆಗಡಿ ಬರ್ಲಿಕ್ಕಂದ್ರೆ ಅವಾಗ ನಿಂದ ಭಿಕ್ಷೆ ಬೇಡ್ಕೊಂತ ಕೂತ್ರಲ್ಲೇ ಫಸ್ಟೇನಾಗ ಅದಕ್ಕೆ ನೀಗ ಏನ್ ಮಾಡತ್ತಿದಿ ಏನಿಲ್ಲ ನನ್ನ ಹೆಸರು ಒಂದ್ 25,000 ರೂಪಾಯಿ ಭಿಕ್ಷೆ ಇಟ್ಬಿಡಿ ಡಿಪಾಸಿಟ್ 25,000 ಸೊಸೈಟಿ ಬರ್ತೀವ ಎದೆ ಹೋಗೋದು ಸತ್ತೋಗಿ ಮತ್ತೆ ಇನ್ನೂ ಭಾಳ ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡೆ ಮೊನ್ನೆ ನಮ್ಮ ಗೆಳತಿ ನಮ್ಮ ಮದುವೆ ಆಗಿದ್ಲು ಅವು ಎಷ್ಟು ಖರ್ಚು ಮಾಡಿದ್ದು ಗೊತ್ತ ನನಗೆ ಎಷ್ಟು ಮಾಡ್ಯಾನ ಅಯ್ಯೋ ಸಿಕ್ಕಾಪಟ್ಟೆ ಎಲ್ಲ ಖರ್ಚು ಮಾಡಿ ಇಬ್ರು ಎಲ್ಲ ಸುತ್ತಾಡ್ಕೊಂಡು ಮೊನ್ನೆ ಬಂದಾರ ನೋಡು ಇಬ್ರು ಆರಾಮಿದಾರ ಅವ್ರ ಮನ್ಯಾಗ ಅವ್ರು ಇವ್ರ ಮನೆಯಾಗ ಇವ್ರು ಅಂದ್ರ ಮಗನ ಮನೆಯವ್ರು ಕರ್ಕೊಂಡು ಓಡೋದ್ಲಕ್ಕೆ ಬಸರಿ ಮಾಡಕ್ ಹಚ್ಚ ಅಂದ್ರೆ ಎಷ್ಟು ಮದುವೆ ನಂಗೆ ಆಗಿದ್ದ ಲೆಕ್ಕಕ್ಕಿರಕ್ಕಿಲ್ಲಕ್ಕೆ ಎಷ್ಟು ಎದ್ರ ಅಲ್ಲಿ ನಾವಿಬ್ರು ಒಂದೇದ್ ಐತಿಲ್ಲ ಅದನ್ನ ಹೆಸರು ಮಾಡಿ ಮತ್ತೆ ಹೇಳಕ್ ಏನ್ ಉಳ್ದೈತಿ ಹೇಳ ನೀ ಹೆಂಗೈತೆ ಹಂಗ ಅಂದ್ರೆ ಇಬ್ಬರದು ಕೂಡಿ ಚಲನ ನಂದೆಲ್ಲ ನಿಂದೆಲ್ಲ ನಂದ ನಂದೆಲ್ಲ ನಿಂದ ನಿಂದಲ್ಲ ಬೇರೆ ತರ ಇದೇನಂತ ಚಲೋ ಮಾಡ
ದಯಾನಂದ್ ಪಾತ್ರವನ್ನು ಮಾಡಿರ್ತಕ್ಕಂಥ ಸಂಗಪ್ಪ ಸಜ್ಜನ್ ಇವರಿಗೆ 200 ರೂಪಾಯಿ, ಮಲ್ಲಿಕಾರ್ಜುನ್ ಬಿಸ್ಮಾನ್ ಇವರು ಹಾಯ್ರಿಯನ್ನು ಮಾಡಿರ್ತಾರೆ 500 ರೂಪಾಯಿ, ಬಸವರಾಜ ಅಮರೇಶ್ ಮಡಿವಾಳ್ ಸಾಕಿನ ಚಿಕ್ಕದಿನ್ನಿ 250, ಮಲ್ಲನಗೌಡ ಕುರುಗೋಡು ಸಾಕಿನ ಹಿರೇನಗನೂರ್. ಏನ್ರಿ ಮೊದಲು ಕಾಫಿ ತೆಗೆದುಕೊಳ್ಳಿ. ಏನ್ರಿ ಕಾಫಿ ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್ ಆಗಿದೆ. ಮನದಲ್ಲಿಯ ಮುತ್ತುಕರದಿಂದ ತಯಾರಿಸಿದ ಕಾಫಿ ಅಂದ ಮೇಲೆ ಕೇಳಬೇಕೆ ದೇವಲೋಕದ ಅಮೃತ ಗೊತ್ತೇ. ಹೊಗಳಿಕೆಯನ್ನ ಸಾಕ್ ಮಾಡ್ರಿ. ಕೈ ಹಿಡಿದ ಸತಿಯನ್ನು ಹೊಗಳಿದ್ರೆ ಬೇರೆಯವರನ್ನು ಹೊಗಳಿದ್ರೆ ಉತ್ಸ ಎನ್ನುತ್ತಾರೆ. ಆಶಾ, ಸ್ವಪ್ನದಲ್ಲಿಯೂ ನೀನನ್ನ ಸತಿಯಾಗಿ ಬರುತ್ತಾಳೆಂದು ನಾನು ಕನಸಿನಲ್ಲಿ ಭಾವಿಸಿರಲಿಲ್ಲ. ಎಲ್ಲವೂ ದೈವ ಸಂಕಲ್ಪ. ತಮ್ಮಂತ ಉದಾರವಂತರ ಸಿರಿವಂತರ ಸತಿಯಾದಿದ್ದು ನನ್ನ ಭಾಗ್ಯವೇ ಸರಿ. ನೋಡು ಆಶಾ, ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಸ್ಥಿರವಾದದ್ದು, ಆದರೆ ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು. ನಾನಂತೂ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡುವುದಿಲ್ಲ, ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡುವೆ. ಅಂದಾಗೆ ನನ್ನ ಕೈ ಹಿಡಿದ ನೀನು. ನಾನಾದ್ರೂ ಅಷ್ಟೇ. ತಮ್ಮ ಪಾದ ಸೇವೆ ಮಾಡುವ ಪುಣ್ಯವನ್ನ ಪಡೆದುಕೊಂಡು ಬಂದ ನನಗೆ ಯಾವ ಆಸ್ತಿ ಅಂತಸ್ತಿನ ಆಸೆಯೂ ನನಗಿಲ್ಲ. ತಮ್ಮ ಸಮೀಪದ ಸೌಭಾಗ್ಯದಲ್ಲಿ ಅದೆಲ್ಲವೂ ನನಗೆ ತನ್ನ ಸಮಾನ. ನೋಡು ಆಶಾ, ನೀನೀ ಮನೆಗೆ ಹೊಸದಾಗಿ ಆಗಮಿಸಿದೆ ಅಲ್ಲದೆ ನನ್ನ ಮನದ ಒಡತಿಯಾಗಿರುವುದು. ಈ ಮನೆಯಲ್ಲಿರುವವರೆಲ್ಲರನ್ನು ನಿನ್ನ ಪಿತ್ರಾದೃತರಿಂದ ನಡೆದುಕೊಂಡು ಹೋಗಬೇಕು. ನಮ್ಮ ಮನೆಯಲ್ಲಿ ಕೆಲಸದವನ ಇದ್ದರೂ ಈ ಲಿಂಗಜ್ಜನಿಗೆ ಹಿರಿಯ ಸ್ಥಾನ ಉಂಟು. ಅವನು ನಿನ್ನ ಹಾಳಲ್ಲ, ನಿನ್ನ ಎತ್ತಪ್ಪನೆಂದು ಗೌರವಿಸಿಕೊಂಡು ನಡೆಯಬೇಕು. ಅಂದಾಗೆ ರವಿ ನನ್ನ ಒಡಹುಟ್ಟಿದ ತಮ್ಮನಲ್ಲದಿದ್ದರೂ ಒಡಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನ ಉಂಟು. ಅವನು ನಿನ್ನ ಮೈದುನನಲ್ಲ, ಮಗನೊಂದು ತಿಳಿದು ಕಾಪಾಡುವುದೇ ನಿನ್ನ ಕರ್ತವ್ಯ. ಯಾಕ್ರಿ ತಮ್ಮ ಮಾತಿಗೆ ಅನುಮಾನವೇ? ಅಂದಾಗೆ ಆಶಾ, ನಮ್ಮ ಮಿಲ್ ಮ್ಯಾನೇಜರ್ ಚಂದ್ರಕಾಂತ್ ನನ್ನ ಆತ್ಮೀಯ ಸ್ನೇಹಿತ. ಅವನನ್ನು ನಿನ್ನ ಪ್ರೀತಿ ಅಣ್ಣನೆಂದು ಗೌರವಿಸಿಕೊಂಡು ನಡೆಯಬೇಕಾಯ್ತೆ. ಅಣ್ಣ, ತಮ್ಮ, ಅಕ್ಕ, ತಂಗಿಯರನ್ನ ಪಡೆದ ನಾನು ಮ್ಯಾನೇಜರ್ ಚಂದ್ರನನ್ನು ಒಡಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡು ಈ ಮನೆಯಲ್ಲಿ ಯಾರ ಮನಸ್ಸಿಗೆ ನೋವಾಗದ ಹಾಗೆ ನಾನು ನಡೆದುಕೊಳ್ತೀನಿ. ಆಯ್ತೇನ್ರಿ? ಆಶಾ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರಲೇ? ಬೇಗನೆ ಬರ್ಬೇಕು. ನೀವೆಲ್ಲಿದ್ರೆ ಒಂದು ಹೊತ್ತೇ ಹೋಗೋದಿಲ್ಲ. ಆಮೇಲೆ ನನ್ನನ್ನು ಹೊರದು ಹೋಗಿಪ್ಪ, ನೀವು ತುಂಬಾ ತುಂಟ್ರು. ನನಗೆ ತುಂಬ ತುಂಟಿರಿ.
ರವಿ ನೀನು ಹೌದು ಅತ್ತಿಗೆ. ಅತ್ತಿಗೆ ವಿಧಿ ತಂದ ವಿಪತ್ತಿಗೆ ಒಳಗಾಗಿ ನಾನು ನಿಮ್ಮ ಅತ್ತಿಗೆಯಾಗಿ ಬಂದಿದ್ದೇನು ನಿಜ. ಛೇ ಛೇ, ದೈವ ತಂದ ಸಂಕಲ್ಪಕ್ಕೆ ವಿಧಿ ತಂದ 21 ವಾರ ಅತ್ತಿಗೆ. ರವಿ, ಮಾತಿಗೂ ಅತ್ತಿಗೆ ಅತ್ತಿಗೆ ಎನ್ನುವ ನಿನ್ನ ಉಸಿರು ನನ್ನ ಹೃದಯಕ್ಕೆ ಕಿಚ್ಚನ್ನು ಹಚ್ಚಿದರು. ನನ್ನನ್ನು ಕ್ಷಮಿಸು ರವಿ, ನನ್ನನ್ನು ಕ್ಷಮಿಸು. ಅಂತ ವಾದ್ಯ ಗತ್ತಿಗೆ ನಡೆದು ಹೋದ ಘಟನೆ ಕನಸೆಂದು ಭಾವಿಸಿ ಹತ್ತಿರ ರವಿ ಮಡಿದು ಹೋಗಿ ಎಂದು ನಿನ್ನ ಮಮತೆಯ ಮಡಿಲ ಮಗನಾಗಿ ಬಂದಾನೆಂದು ಭಾವಿಸಿಕೊಂಡು ನಿನ್ನಂತ ಕರುಣೆ ಆಶೀರ್ವಾದ ನೀಡಿ ಈ ನಿನ್ನ ಮೈದುನ ಬಹಳ ಆಗಲೆಂದು ಅಲ್ಲ ಅಲ್ಲ ಮೈದುನ ಬಾರಪ್ಪ, ನಮ್ಮ ಬಾಳಿನಲ್ಲಿ ಬೀಸಿದ ಈ ತಂಗಾಳಿ ಬಿರುಗಾಳಿಯಾಗಿ ಮಾಡಿಕೊಟ್ಟು ನಮ್ಮ ಬಾಳನ್ನೇ ಬುಡ ಮೇಲು ಮಾಡದಂತೆ ರಕ್ಷಿಸು ದೇವ ಎಂದು ಆ ದೇವರಲ್ಲಿ ಮರೆ ಇಡೋಣ ನಾವು. ಹತ್ತಿಗೆ ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ನಮ್ಮ ಪವಿತ್ರ ಬಂಧನ ಧ್ವಂಸ ಮಾಡಿ ನಮ್ಮೀರವರನ್ನು ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ಆ ತಾಯಿ ಮಗನ ಪವಿತ್ರ ಸಂಬಂಧಕ್ಕೆ ಯಾವುದೇ ಬಾರದಂತೆ ನಡೆದುಕೊಂಡು ಕೀರ್ತಿಶಾಲಿಗಳಾಗುವುದೇ ನಮ್ಮ ಮುಂದಿನ ಪವಿತ್ರ ಕರ್ತವ್ಯ. ದೇವಮಾನವನಾದ ನನ್ನನಿಗೆ ಅನುಮಾನಕ್ಕೆ ಅವಕಾಶವಾಗಲು ನಡೆದುಕೊಳ್ಳೋಣ. ಒಂದು ವೇಳೆ ನಮ್ಮ ಹಿಂದಿನ ಕಥೆ ನಮ್ಮಣ್ಣನಿಗೆ ಗೊತ್ತಾದರೆ ವ್ಯಥೆಪಟ್ಟು ಸುರುಗಿ ಬಿಡುತ್ತಾನೆ. ಅವನ ಜೀವಿಯಾದ ನನ್ನ ರವಿ, ಅದಕ್ಕೆ ಆಸ್ಪದ ಕೊಡ್ತೆ. ಅತ್ತಿಗೆ ಮೈದನಾಗಿ ಅಲ್ಲಲ್ಲ, ಮಾತೆ ಮಗನಾಗಿ ಬಾಳಿ ಅವನ ಮನಸ್ಸಿಗೆ ನೆಮ್ಮದಿ ನೆರಳಾಗಿ ಬಾಳೋಣ. ಆಯ್ತೆ ಬಾರಬಾರದಿ, ಊಟ ಮಾಡಿದಂತೆ. ಅತ್ತಿಗೆ, ಈ ನಿನ್ನ ಮೈದುರನಿಗೆ ನಿನ್ನ ಮಮತೆಯ ತುಂಬಿದ ಕರಗಳಿಂದ ಅನ್ನವ ನೀಡುವೆ ತಾಯಿ. ಮೈದಿನ, ಊಟ ಮಾಡಿದಂತೆ ಬಾ ಒಳಗೆ. ನಡಿಯಮ್ಮ, ಬಾಲ್ಯದಲ್ಲಿಯೇ ತಾಯಿ ಮಮತೆ ಕಳೆದುಕೊಂಡ ಈ ರವಿ ಹತ್ತಿಗೆ ರೂಪದಲ್ಲಿ ಅವಕಾಶ ಬಂದಾಳೆಂದರೆ ಮಾತೆಯ ಮಮಕಾರವನ್ನು ನಮರ ಜೀವಾಗಿ ಬಾಳುತ್ತೇನೆ. ನಡಿಯಮ್ಮ. ದಾರಿ ಬಂದವನ ನನ್ನ ಮಗನೇ ನಿಶಿಗೆ ಸೆತ್ತ ಐತೇನ ನಿಂಗೇನ್ ತಿಂಡಲೇ ಮನೆ ನಿಮ್ಗೇನ್ ತಿಂಡೇಳ ಬಾಯಿ ಬಿದ್ರು ಮಾತಾಡಲೇ ಕುಡುಕ್ ನನ್ನ ಮಗನೇ. ಹಾ ಕುಡುಕ ನಮ್ಮ ನಾನು ಕುಡುಕ ಮಾಡಿದ್ದ ನೀನೆಲ್ಲ ಬಾಳ ದೊಡ್ಡ ಮನುಷ್ಯ. ನಾನು ಕುಡ್ತಂಗ ನಾನು ಪ್ರೈಸ್ದ ಅಕ್ಕಿಯನ್ನು ತೆಕ್ಕಿ ಬಡ್ಕೊಂಡು ನೋಡ್ಲಾರ್ದ ಕ್ರಾಸ್ ಹಚ್ಚಾಗ ಒಂದ ಸಂತ ಬರಂಗ್ ಮಾಡಿದ ಅಂಕಟ್ರ ಮಾಡಿ ನೀನೆಲ್ಲ ಬಾಯಿ ಅಪ್ಪ ನಿನಗೆಲ್ಲ ಗೊತ್ತಿದ್ದಂಗಿಲ್ಲ. ಹಾ ನನ್ನ ಆಟ ನೋಡಿದ್ನಿ. ಹಾ ನಾನು ಕಾಸಿ ನಿನಗೆ ಸಂಕಟ ಕೇಳಿದ್ರ ನಾನು ನೀತಾವಳ ನನ್ನ ಹೊಟ್ಟೆ ಬೆಂಕಿ ಸುರಲ್ಲ ಅದಕ್ಕೆ ನಿನಗೇನ ಗೊತ್ತಿಲ್ಲ ಅಂತ ಹೇಳಿದ್ನೆ. ನೀ ನನ್ ಆ ಲಾವಣ್ಯ ಕೂಡ ಕುಡ್ದಲ್ಲಿ ತೆಕ್ಕಿ ಬಿದ್ದು ಸಂಟ ಬಿತ್ತಲ್ಲ ಅವಳು ನಮ್ಮ ಮಕ್ಕಳು ಕೂಡ ತೆಕ್ಕಿ ಬಿದ್ದು ಕುಣ ಅದನ್ನ ನೋಡಿ ನಾನು ಹೊಟ್ಟೆ ಬೆಂಕಿ ಬಿದ್ದೈತಿ. ನಾನೇನ್ ಮಾಡಿದ್ ಹೇಳು ವಾಸ ಹೊತ್ತು ತಗ ನೋಡಪ್ಪ, ತಾನು ಕುಡಿಯೋದಲ್ಲ ನಮ್ಮನ್ನು ಕುಡಕ್ನ ಮಾಡಕ್ ಬಂದಾನ. ಅಂತೀನಿ ನಾವು ಕುಡಕ್ ನನ್ನ ಮಗನೇ. ನಿಮ್ಮ ಅಣ್ಣ ಕುಡಿಯೋದು, ಇದು ನಾ ಕುಡಿಯೋದು. ಇದು ಕುಡಿದ್ರೆ ಆರೋಗ್ಯ ಆಳು, ಇದು ಕುಡಿದ್ರೆ 2 ಆಳು. ಯಾಕೆ ಬ್ರ್ಯಾಂಡ್ ಚೇಂಜ್ ಆಗ್ಯಾವಲ್ಲ ಇಬ್ರು ಚೇಂಜ್ ಮಾಡ್ಕೊಂಡು ಕುಡಕ್ ನನ್ ಮಗ. ನಾನ್ ನಿನ್ನ ಕುಡಕ್ ನನ್ನ ಮಗ ಅಲ್ಲ, ನಾನ್ ತಡ್ಕೊಳ ಶಕ್ತಿ ನಾ ಪಡ್ಕೊಂಡ್ಬಿಟ್ಟಿ ನಮ್ಮ ಮಗನ. ಅದ್ರ ಕಾಸಿ ಒಂದ್ ವಿಚಾರ ಬಹಳ ತಿಳ್ಕೊಂಡ್ಬಿಡಪ್ಪ. ಅದಲ್ಲಿ ಅಪ್ಪ ಆ ಲವಣ್ಣ ಲವಸಿನ ಆ ಕಡೆ ನಮ್ಮನ್ನ ಒಂದ್ ದಂಡಿ ಬಂದಿತ್ಲ, ತಾನು ಒಂದ್ ದಂಡಿ ಬಂದಿಲ್ಲ. ಅದ ಪರಿಸ್ಥಿತಿ ಅಪ್ಪ, ಏನ್ ಮಾಡೋದು ಲವಣ್ಣ ಬಾಳ ಆ ಹುಡುಗಿಯರ ಬಗ್ಗೆ ತಲೆ ಕೆಲಸ ಬಿಡದಲ್ಲಿ ತಿಕ್ಕ ಅಂಗ ನೀರು ಒಲಿಯೋದು, ಬಂಗಾರ ದೊರೆಯುವುದು, ಸಮುದ್ರದಲ್ಲಿ ಸಂಗ್ರಾಮದಲ್ಲಿ ಗೆಲುವು ಸಿಗುವುದು. ಇವು 3 ನಮ್ಮ ಮಾತಾಡ್ತಾ ಬರೋದನ್ನ ವಯಸ್ಸಿನ ಕುತ್ಕೊಂಡು. ಹೌದಲ್ಲಿ ಅಪ್ಪ, ನಾನು ನಿನ್ ಮಾತು ಕೇಳಬಾರ್ದಾಗಿತ್ತು.
ಕೇಳಾರ್ದ ಹಿಂಗಾಗೈತೆ ನಾನು ನಿಮ್ಗೆ ಅದ ಮಾತು ಕಾಶಿ ನೀನು ಕೂಡ ಆಕಿನ ಮರ್ತು ಮರ್ಯಾದಿಂದ ಇರೋದು ಕಲಿ. ಏ ಕೋಡಿ ಆ ಹುಡುಗಿನ ಹೆಂಗ್ ಮರಂದಿ ಆಕಿದ ಎಷ್ಟು ಕಷ್ಟಪಟ್ಟು ಹೊಡಿದ್ರೆ ಲೇಕೋಡಿ ನಿನಗೇನು ಗೊತ್ತಾಗ ನೋಡಿದ್ದೆ ಫೋಟೋಲೇ ಫೋಟೋ ಮಕ್ಕಂಡ್ರೆ ಕನಿಷ್ಠ ಬರ್ತಾಳ ಆಕಿ ಕನಿಷ್ಠಾಗ ಉತ್ತಮ ಕನಿಷ್ಠ ಮಾಡ್ತಾರ ಮತ್ತೆ ತಲೆ ಬಂದಲ್ಲ ಬಂದ್ರ ನೋಡಿ ಕನಿಷ್ಠ ಬರ ಮಾಡಲ್ಲ ಬಂದಿದಿ ಬಂಗಾರ ಆಗಿದಿ ಬಂಗಾರ. ನಾ ಹೆಂಗ ಮರಿಯಲ್ಲಿ ನಿನ್ನ ಮರತೆ ನಂದನ ಮರಿಯಲ್ಲಿ ಹೆಂಗ ನೀ ಕೊಟ್ಟ ಮೂಗುತ್ತಿ ತೆಗಿಲೆ ನೀರೊಂದೇ ಗಾಡಿ ಕೂಡ ಬಗೆಲ್ಲ ತಿಂಡಿ ಇಬ್ರು ಮುರ್ಕರಿ ತಿಂಡಿ ಮುರ್ಕೊಂಬಿಡ ಅಲ್ಲಲ್ಲಿ ಏನ್ ತಯಾರಾಗಿರ್ಲಿ ಕೋಡಿ ಅವ್ ಡೈಲಾಗ್ ಬಿಟ್ರೆ ಮಕ್ಕಳು ಮುಂಜಾನೆ ನೋಡ್ತೀನಿ ಬರೀ ಸಾಂಗು ಹೊಡೆದಂತ ಹೊಡೆದ್ರು ಡಿಗ್ರಿ 20 ನಾಟಕ ಆಡ್ಯಾಳ ನೀ 40 ನಾಟಕ ಆಡಿದ್ರಿ ನಾನು ಆಡು 3 ನಾಟಕ ಏನೋ ಅಲ್ಲಿ ಈಗಿನ ಕಾಲ ಟ್ರೆಂಡ್ ಆಗೈತದ ಈಗ ಸಾಂಗ್ ಆಡ್ಲಿಕ್ಕೆ ಅಂದ್ರೆ ಯಾರಿಗೂ ಏನೋ ಅನ್ಸೋದಿಲ್ಲ ಅದಕ್ಕೆ ಮತ್ತೆ ಗೊತ್ತಾಗ ಗೌಡಿ ಕೇಳ್ಕೊಟ್ಟು ಬದನೆ ಮಾಡಿ ಮಾಡಿ ನೋಡ ಕಾಶಿ ಮರ್ಯಾದಿಂದ ಮರ್ತಾರ ಮರ್ಕರಪ್ಪ ಅಂದ್ರ ನಿಂತ್ಕಣಗ ಬರ್ತಾನ ಅಂತ ನಿಂತ್ಕಣಗ ಬಂದು ಎದುರಿಗೆ ಬಂದು ನಿಂತಿರ್ತೀನಿ ನನಗ ಬಂದ್ಯಾ ದುರ್ಗವ್ವ ಎಲ್ಲಿ ಬಂತ ಲವ್ ಸ್ಟೋರಿ ಬಂದಿಮ ಹಣಿಮೆ ಬಂದಿಮ ನಮ್ಮ ಲವ್ ಸ್ಟೋರಿನಕ್ಕೇನ ಕಟ್ಟ ಕಡೆ ಮಾತ್ರ ಸೀನ್ ಒಂದು ಉಳ್ದತಿ ಅದನ್ನ ಮುಗಿತಾ ರೆಡಿ ಸರ್ ಪಿಕ್ಚರ್ ಇದು ಮಾಡ್ತಾ ಇದೀವಿ ನಮ್ಮ ಪಿಕ್ಚರ್ ಅಲ್ಲಿ ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್ ಆಗ್ತಲ್ಲ ಪ್ರೇಕ್ಷಕ ನಿಮ್ ಲವ್ ಸಾಂಗ್ ಬಂದ್ರೆ ಬೇಕಾದ್ರ ಎಷ್ಟು ಕೊಟ್ಟವ್ರಲ್ಲ ಹತ್ತು ಕೊಡಲಿ ಅಪ್ಪ ಈಗ ಲವ್ ಸಾಂಗ್ ಬೇಕಾಗೈತೆ ಅಂತ ಹೆಂಗಾರ ಮಾಡಿ ಚಾಲು ಮಾಡ್ಬೇಕು ಈಗ ಮಾಡಿ ತೋರಿಸ್ತೀನಿ ನೋಡಿ ಚಾಲು ಮಾಡಿದ್ದೆ ಹೆಂಗ್ ಮಾಡುತ್ತೆ ಅಂತ ಇದ್ರ ಕೂಡ ಕ್ಯಾರೋಟ್ ಆಗಿತ್ತು ಮಗನೇ ನಮಗಿಬ್ಬರಿಗೆ ಬಿಡುತ್ತಿ ಮಗ ನೋಡಿ ನಮ್ಮಿಬ್ಬರದ ಈಗ ನಿಸು ನೋಡ್ತಿರ ಇಬ್ಬರು ಹೆಂಗ ಲವ್ ಮಾಡ್ತೀವಿ ಅಂತ ನೋಡ್ತಿರ ಅಲ್ಲ ಮುಜಾನ್ ಕೊಡಕ್ ಹೇಳ್ತಿದ್ವಿ ವಯಸ್ಸು ನೋಡಿ ನಾನು ಹೆಂಗ್ ನೋಡಿ ಮುದಿದ್ರಾಗೂ ಅದೇ ಇರ್ತಾ ಅದಿದ್ರಾಗೂ ಅದೇ ಇರ್ತದೆ ಚಂದ ನೋಡಿಕೆ